ಬೇಕರಿ ತಿನಿಸುಗಳು ಅಂದರೆ ಯಾರಿಗಿಷ್ಟವಿಲ್ಲ ಹೇಳಿ. ಎಲ್ಲರೂ ಬೇಕರಿ ತಿನಿಸುಗಳ ಪ್ರಿಯರಾಗಿದ್ದಾರೆ. ಆದರೆ ಭಾರತದಲ್ಲಿ ದೊರೆಯುವ ಪ್ಯಾಕೇಜ್ಡ್ ತಿಂಡಿಗಳ ಗುಣಮಟ್ಟ ಕುಂಠಿತ ಆಗ್ತಿದ್ದು ಪ್ರತಿದಿನ ಒಂದಲ್ಲ ಒಂದು ಸ್ಥಳದಲ್ಲಿ ಕಳಪೆ ಆಹಾರಗಳ ತಯಾರಿಕಾ ಘಟಕಗಳ ಮೇಲೆ ರೇಡ್ ಆಗ್ತಿದೆ. ಹೈದರಾಬಾದ್ನಲ್ಲಿ ಇತ್ತೀಚೆಗೆ ನಡೆದ ಆಹಾರ ಸುರಕ್ಷತಾ ದಾಳಿಯ ದೃಶ್ಯಗಳನ್ನು ನೋಡಿದರೆ ನೀವು ಹೊರಗಿನ ಬೇಕರಿ ತಿಂಡಿಗಳನ್ನು ತಿನ್ನೋದು ಹಾಳಾಗಲಿ ಮುಟ್ಟಲು ಕೂಡ ನೂರಾರು ಸಾರಿ ಆಲೋಚನೆ ಮಾಡಬೇಕಾಗುತ್ತೆ. ಇದೀಗ ಗೋಲ್ಕೊಂಡ ವಲಯದ ಟಪ್ಪಾಚಬುತ್ರ ಪ್ರದೇಶದಲ್ಲಿರುವ ಚಾಂದ್ ಬೇಕರಿ ಮೇಲೆ ಪೊಲೀಸರು ಮತ್ತು ಆಹಾರ ಸುರಕ್ಷತಾ ಅಧಿಕಾರಿಗಳು ದಿಢೀರಾಗಿ ದಾಳಿ ನಡೆಸಿ ಅಲ್ಲಿನ ಪರಿಸ್ಥಿತಿಯನ್ನು ಕಂಡು ತಾವೇ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಅತ್ಯಂತ ಕೊಳಕು ಮತ್ತು ಅನೈರ್ಮಲ್ಯದ ವಾತಾವರಣದಲ್ಲಿ ಬೇಕರಿ ಉತ್ಪನ್ನಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಈ ಕಾರ್ಯಾಚರಣೆಯಲ್ಲಿ ಸರಿಸುಮಾರು 2,77,630 ರೂಪಾಯಿ ಮೌಲ್ಯದ ಕಳಪೆ ಗುಣಮಟ್ಟದ ಬೇಕರಿ ಸಾಮಗ್ರಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.